ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ. ಮತ್ತೆ ನಾನು ಹನುಮಂತಣ್ಣನ ಸಾಂಗ್ಗಳನ್ನು ಎಡಿಟ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೂ ಹೊಸ ಹೊಸ ಸಾಂಗ್ಗಳನ್ನು ಇದರಲ್ಲಿ ಎಡಿಟ್ ಮಾಡಿದ್ದೀನಿ. ಇದಂತೂ ತುಂಬಾ ಟ್ರೆಂಡಿಂಗಲ್ಲಿರುವ ಸಾಂಗ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಡಿದ್ದಾನೆ. ಎಷ್ಟು ಸಲ ಕೇಳಿದ್ರು ಬೇಜಾರೇ ಆಗೋದಿಲ್ಲ. ಹನುಮಂತನ ಬಾಯಲ್ಲಿ ಭಜನೆ ಸಾಂಗ್ಗಳನ್ನು ನಾವು ಯಾವತ್ತೂ ಕೇಳಿರಲಿಲ್ಲ ಅಲ್ವಾ. ಬಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಾಗ ಸುದೀಪ್ ಸರ್ ಹಾಡಿಸಿರುವ ಸಾಂಗ್ ಕೇಳಿ ತುಂಬಾ ಚೆನ್ನಾಗಿ ಆಡಿದ್ದಾನೆ. ಇದು ಕೂಡ ಭಜನೆ ಸಾಂಗ್ ಅಂತಾನೆ ಅನಿಸಲಿಲ್ಲ. ಅಷ್ಟು ಚೆನ್ನಾಗಿ ಆಡಿದ, ಅಷ್ಟು ಹಿತವಾಗಿ ಕೇಳಿತ್ತು. ನನಗೆ ಇದನ್ನು ಕೂಡ ಫೇವ್ರೇಟ್ ಆಗಿದೆ. ಇವಾಗ ನೆಕ್ಸ್ಟ್ ಸಾಂಗಲ್ಲಿ ಮದುವೆ ಬಗ್ಗೆ ನಿಮಗೆ ಬಿಗ್ ಬಾಸಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಬಿಗ್ ಬಾಸ್ ತಾಳಿ ಹೇಗೆ ಕಟ್ಟು ಅಂತ ಹೇಳ್ತಾರಂತ ಮಿಮಿಕ್ರಿ ಮಾಡಿದ್ದಾನೆ. ಅದನ್ನು ಕೂಡ ತುಂಬಾ ಚೆನ್ನಾಗಿದೆ. ಸೇಮ್ ಅದೇ ಥರನೇ ಅನ್ಕರಣೆ ಮಾಡಿದ್ದಾನೆ. ಈ ಥರ ಮಿಮಿಕ್ರಿ ಮಾಡ್ತಾನೆ ಅಂತ ನೋಡಿ, ಬಾಯಲ್ಲಿ ಕೇಳಿ. ಈಗ ತಾಳಿ ಕಟ್ಟೋ ಸಮಯ. ಹನುಮಂತವರು ಯಾವ ಫಂಕ್ಷನ್ನಿಗೂ ಹೋದ್ರೂ ಜಾಸ್ತಿ ರಿಪಿಟೇಟಿವ್ ಆಗಿ ಹಾಡಿಸೋ ಸಾಂಗ್ ಅಂತಲೇ ಈ ಸಾಂಗು. ನನಗಂತೂ ಈ ಸಾಂಗ್ ಎಷ್ಟು ಸಲ ಕೇಳಿದ್ರೆ ಬೇಜಾರೇ ಆಗೋದಿಲ್ಲ. ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲಾರು, ಯಾವ ಮತ್ತು ಸಿಗದಂತ ನಮ್ಮ ನಾಯಕ ಮೇಲೆ ಇರೋ ಮಾಲೀಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹನುಮಂತಣ್ಣ ಬಿಗ್ ಬಾಸ್ ಅಲ್ಲಿ ಆಡಿರುವ ಸಾಂಗ್ಗಳೆಲ್ಲರೂ ಈ ವಿಡಿಯೋದಲ್ಲಿ ಎಡಿಟ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಫಸ್ಟ್ ಸಾಂಗ್ ನೋಡಿ ಎಷ್ಟು ಚೆನ್ನಾಗಿ ಆಡಿದ್ದಾನೆ. ಆ ಜೊತೆನೂ ಜಗಳ ಮಾಡ್ದೇನೆ ಹಾಗೂ ಯಾರ ಮೇಲೆ ದ್ವೇಷ ಸಾಧಿಸಿದ್ದಾನೆ. ಟಾಸ್ಕ್ ಆಡಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಹನುಮಂತನೇ. ಈ ಜನಗಳ ಪ್ರೀತಿನೇ ಎಲ್ಲಾನು ಹೇಳ್ಕೊಡುತ್ತೆ. ಜನಗಳೆಲ್ಲ ಫಿದಾ ಆಗ್ಬಿಟ್ಟಿದ್ದಾರೆ. ಬರ್ತಾನೆ ಮನೆಗೆ ಬರ್ತಾನೆ ಬಿಗ್ ಬಾಸ್ ಕ್ಯಾಪ್ಟನ್ ಮಾಡಿ ಕಳಿಸಿದ್ದಂದ್ರೆ 11 ವರ್ಷದಲ್ಲಿ ಇದೇ ಫಸ್ಟ್ ಹನುಮಂತಣ್ಣನೇ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ. 4 ವಾರ ಆದಮೇಲೆ ಹನುಮಂತ ಯಾವಾಗ ಎಂಟ್ರಿ ಕೊಟ್ಟ ಆವಾಗಿಂದನೇ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತಾ ಹೋಯ್ತು ಬಿಗ್ ಬಾಸ್. ತಾನು ಕಷ್ಟಪಟ್ಟು ಟಾಸ್ಕ್ ಆಡಿ ಒಂದರಲ್ಲಿ ಕ್ಯಾಪ್ಟನ್ ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದರೂ ಕೂಡ ಕಿಚ್ಚನ ಚಪ್ಪಾಳೆಯನ್ನು ತೆಗೆದುಕೊಂಡಿರೋದು ಹನುಮಂತಣ್ಣನೇ. ಈ ಸಾಂಗ್ ಕೇಳಿ. ಯಾರ ಹೊಲ ಯಾರ ಮನಿ, ಎಷ್ಟು ಟ್ರೂ ಲೈನ್ಸ್ ಇದೆ ಅಲ್ವಾ ಈ ಸಾಂಗ್ ಅಲ್ಲಿ. ನನಗೆ ಇವ್ರು ಆಡಿರುವ ಎಲ್ಲ ಸಾಂಗ್ಗಳು ತುಂಬಾನೇ ಇಷ್ಟ. ಪ್ಲೀಸ್ ಹನುಮಂತಣ್ಣನಿಗೆ ವೋಟ್ ಮಾಡಿ. ನಿಮ್ಗೆ ಯಾವ ಸಾಂಗ್ ಇಷ್ಟ ಆಯ್ತು ಕಮೆಂಟ್ ಮಾಡಿ. 5 ಕೋಟಿ ವೋಟ್ ಲೀಡ್ ಮಾಡಿದ್ದಾರೆ ಅಂದರೆ ನೀವೇ ನೋಡಿ. ಸ್ವಂತ ಟ್ಯಾಲೆಂಟಲ್ಲಿ ಮುಂದೆ ಬರಬೇಕು ಅಂತ ಹೇಳ್ತಾರಲ್ಲ, ಸುಳ್ಳಲ್ಲ. ಯಾರದೇ ಸಪೋರ್ಟ್ ಇಲ್ಲದೆ ಮುಂದೆ ಬಂದಿರೋದು ಇದು. ಇವಾಗ ಟೀ ಮಾಡೋದು ಹೇಳ್ಕೊಡ್ತಾರೆ ನೋಡಿ. 10 ನಿಮಿಷದಲ್ಲಿ ಆಗೋ ಚಾನ 2 ಸೆಕೆಂಡಲ್ಲಿ ಮುಗಿಸ್ಬಿಟ್ಟು ನೋಡ್ರಿ. ಎಲ್ಲರೂ ಸೀರಿಯಸ್ ಆಗಿ ಆಟ ಆಡಿದ್ರೆ ಎಲ್ಲರೂ ಎಲ್ಲರ ಜೊತೆಗಿದ್ದು ಟೈಮ್ ಪಾಸ್ ಮಾಡಿದರೆ, ಇವರು ಕೂಡ ಧನು ಅವರು ಇವ್ರ ಜೊತೆಗಿದ್ದು ಟೈಮ್ ಪಾಸ್ ಮಾಡಿ ಅವರು ಕೂಡ ಚೆನ್ನಾಗಿನೇ ಆಟ ಆಡಿದ್ರು. ಬಟ್ ಬ್ಯಾಡ್ ಲಕ್. ಇಲ್ಲಿ ಭವ್ಯ ಅವ್ರ ಅಕ್ಕ ಬಂದಿದ್ದಾರೆ. ಇವ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಅವರೇ ಇವ್ರ ಭಾಷೆಗೆ ಕನ್ವರ್ಟ್ ಆಗಿ ಮಾತಾಡ್ಬಿಟ್ಟು ಒಳಗೆ ಇಷ್ಟು ಕಡಿಮೆ ಇದೆ. ಒಳಗೆ ಇವ್ರಿಗಿದ್ರೆ ಅವ್ರದ್ದು ಲೈಫ್ ಸೆಟ್ಲ್ ಆಗುತ್ತೆ. ಹಾಗೂ ಬಡವ್ರ ಮಕ್ಕಳು ಕೂಡ ಗೆದಿಬೇಕಲ್ವಾ, ಅದಕ್ಕಾಗಿ ಪ್ಲೀಸ್ ಎಲ್ಲರೂ ವೋಟ್ ಮಾಡಿ. ಇವತ್ತು ಸಂಡೇ ಇದೆ. ಫೈನಲ್ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಹನುಮಂತಣ್ಣನೇ ಗೆಲ್ತಾನೆ ಅನ್ನೋದು ಕಾನ್ಫಿಡೆಂಟ್. ನೀವೇ ನೋಡಿ ಜನಗಳ ಪ್ರೀತಿ ಎಷ್ಟು ಗಳಿಸಿದ್ದಾರೆ ಅಂತ. ಇಷ್ಟು ಕಾಮನ್ ಮ್ಯಾನ್ ಥರ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಅಂತೇಳಿ ನೀವೇ ನೋಡಿದ್ರಿ. ಅಷ್ಟೆಲ್ಲ ಫ್ಯಾನ್ಸ್ ಬಂದರು. ಮುಗ್ಧವಾಗಿಯೇ ಕೈ ಮುಗಿದು ಹೊರಗಡೆ ಬರೋಕ್ಕೂ ಕೂಡ ಎದುರ್ಕೊಂಬಿಟ್ರು. ಜಾಸ್ತಿ ಹೊತ್ತವರಲ್ಲಿ ಇರಲೇ ಇಲ್ಲ. ಬೇಗನೆ ಒಳಗಡೆ ಹೋಗ್ಬಿಟ್ರು. ಅಷ್ಟು ದೊಡ್ಡದು ಬಿಗ್ ಬಾಸ್ ಮನೆಗೆ ಹೋದರೂ ಕೂಡ ಸಾದಾ ಸೀದಾವಾಗಿ ಇರೋದು ಹನುಮಂತಣ್ಣನೇ ಮಾತ್ರ. ತಂದೆಷ್ಟು ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇದ್ದಾರೆ. ಈ ಸಾಂಗ್ ಅಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇವಿಷ್ಟರಲ್ಲಿ ನಿಮಗೆ ಯಾವ ಹಾಡು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಹಾಡು ಆಡ್ತಾನೆ ಹೆಂಗೆ ಬಿಗ್ ಬಾಸ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಲ್ವಾ. ಫಿನಾಲೆ ತಲುಪಿರೋ ಖುಷಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಅವಾಗ ಕೂಗಿ ಜೋರಾಗಿ ಹೇಳಕತ್ತನ ಕಪ್ ನಮ್ಮದೇ ಅಂತ. ಹನುಮಂತಣ್ಣನಿಗೂ ಗೊತ್ತು ನಾನೇ ಗೆಲ್ತೀನಿ ಅಂತ. ಅಷ್ಟು ಕಾನ್ಫಿಡೆನ್ಸ್ ಇದೆ.
ಜನಗಳಂತೂ ತುಂಬಾನೇ ಇಷ್ಟಪಟ್ಟು ಮನೆ ಒಳಗಡೆ ಹೋಗಿ ಕೂಡ ಹನುಮಂತಣ್ಣನ ಸಪೋರ್ಟ್ ಮಾಡಿದ್ ನೋಡಿದ್ರೆ ಹನುಮಂತಣ್ಣನೇ ಗೆಲ್ಬೇಕು ಅಲ್ವಾ. ಇವ್ರ ವಾಯ್ಸ್ ಅಂತೂ ನಾನು ಇದಾಗ್ಬಿಟ್ಟಿನಿ. ತುಂಬಾನೇ ಎಂಟರ್ಟೈನ್ ಮಾಡಿದ್ರು.